ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಮನೆಗೆ ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದೀವಿ. ರಕ್ಷಿತನ್ಗೆ ಆಷಾಢ ಮುಗಿಸಿ ಇವತ್ತು ಬಂದಿದ್ದಾಳೆ. ಚೆನ್ನಾಗ್ ಕಾಣ್ತಾ ಇದ್ಯಾ? ಒಳ್ಳೆ ಹೊಸ ಮದ್ವೆ ಹುಡುಗಿ ತರ ಕಾಣ್ತಿದ್ಯಾ. ಕಳೆ ಬಂದ್ಬಿಟ್ಟೈತಲ್ಲ. ಆಷಾಢಕ್ಕೆ ಹೋಗಿ ವಾಪಸ್ ಬರೋಷ್ಟ್ರಲ್ಲಿ ಒಂದ್ ರೌಂಡ್ ದಪ್ಪ ಆಗ್ಬಿಟ್ಟೋಳೆ ಗಾಯ್ಸ್. ಡ್ರೆಸ್ ಹಾಕೊಂಡ್ರೆ ಸಣ್ಣ ಕಾಣ್ತಾಳೆ. ನಾನು ಅಷ್ಟೇ ಆಂಟಿ ತರ ಕಾಣ್ತೀನಿ ಸೀರೆ ಹಾಕೊಂಡ್ರೆ. ಅಮ್ಮ ಸೊಸೆ ಬಂದ್ಲಲ್ಲ, ಮಿಸ್ ಮಾಡ್ಕೊತಿದ್ದ ನಮ್ ಬಂಟು ಎಷ್ಟು ಮಿಸ್ ಮಾಡ್ಕೊತಿದ್ದ ಅಂದ್ರೆ ಅವಳು ಕೆಳಗಡೆ ಬರ್ತಾ ಇದ್ರೆ ಇವ್ನು ಇಲ್ಲೇ ಫುಲ್ ಸೌಂಡು ಅಲ್ವೇನೋ. ಅತ್ತೆ ಏನೋ ಅತ್ತೆ ಬಿಡು. ಅತ್ತೆ ಏನೋ ನೋಡಿ ಇವ್ನ ಹೆಂಗ ಹಾಕೊಂಡ್ ತುಳಿತವನೆ ಅಂತ. ಬಿಡ ಬಿಡ. ಎದ್ದೇಳು ಅತ್ತರ್ವ, ಎದ್ದೇಳು ಎದ್ದೇಳು. ಅಮ್ಮ ಏನೋ ಇಂಡಿಪೆಂಡೆನ್ಸ್ ಡೇ ಡ್ಯಾನ್ಸ್ಗೆ ಹಾ ಅದಕ್ಕೆ ಇವನು ಝೂಮ್ ರಾಜ ಅಂತ ಅನ್ಬಿಟ್ಟು ಅವನು ಹೊಸ ಫೋನ್ ತಗೊಂಡವನೆ. ಆ ಹೊಸ ಫೋನ್ ಎಷ್ಟು ಚೆನ್ನಾಗಿ, ಎಷ್ಟು ದೂರದ ಆಬ್ಜೆಕ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ತೋರ್ಸು ಜೀವ ತೋರ್ಸು. ಎಷ್ಟು ದೂರ ಇರೋದು ಕೂಡ ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ಅಂತ ಅಂದ್ರೆ ಒಂದ್ ಫೋನಲ್ಲಿ ಯಾರಾದ್ರೂ ಫೋನ್ ತಗೋಬೇಕು ಅಂತ ಅನ್ಬಿಟ್ಟು ನೋಡ್ತಾ ಇದ್ರೆ ತಗೋಬಹುದು. 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಆಬ್ಜೆಕ್ಟ್ ಅಷ್ಟು ಚೆನ್ನಾಗ್ ಕಾಣಿಸುತ್ತೆ. ಯಾವ್ದೋ ನಿನ್ ಫೋನ್? ವಿವೋ T4 Pro. ಆಕ್ಚುಲಿ ಇದು ಈಗ ಇದ್ರಲ್ಲಿ ಬರ್ತಿಲ್ಲ ಅನ್ಸುತ್ತೆ, ಆನ್ಲೈನ್ ಸೀರೀಸ್ ಅಷ್ಟೇ. ಹಾ, ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಎಷ್ಟು ಚೆನ್ನಾಗಿ, ಕ್ಯಾಮ್ರಾನು ತುಂಬಾನೇ ಚೆನ್ನಾಗಿದೆ. ಸಕ್ಕದಾಯ್ತು. ನಂಗೊಂದ್ ಕೊಡ್ಸು ತೆಗಿ ಜೀವಿತ್. ಅವನೇ ಹೊಸ ತಗೊಂಡಿದ್ದೀನಿ, ಡಿಸ್ಕೌಂಟ್ ಅಲ್ಲಿ ಕೊಟ್ಬಿಡ್ತೀಯಾ? ಹಾಗೇನೆ ಫ್ರೆಂಡ್ಸ್, ಅಮೆಝಾನಿಂದ ತರಿಸಿರುವಂಥ ಈ ಒಂದು ಅಗ್ಯಾರೋ ಗ್ರ್ಯಾಂಡ್ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನೊಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಅದೇನಂತ ಅಂದರೆ, ಈ ಪೋಚರ್ ಏನಿದೆ, ಪೋಚಿಂಗ್ ಟ್ರೈಗೆ ನಾನೀಗ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಶುಗರು, ಅದಕ್ಕೆ ಸ್ವಲ್ಪ ಏನೋ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಕೊಂಡು ಈಗ ನಾನು ಈ ಪೋಚರಲ್ಲಿ ಒಂದು ಸ್ವೀಟನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಇದರಿಂದ ಕ್ವಿಕ್ಕಾಗಿ ಈ ಥರ ಸ್ವೀಟ್ಸ್ ಇರ್ಬೋದು, ಎಗ್ ಬಾಯ್ಲ್ ಮಾಡ್ಕೊಳ್ಳೋದಕ್ಕಿರ್ಬೋದು, ತುಂಬಾ ಯೂಸ್ಫುಲ್. ಈ ಪ್ರಾಡಕ್ಟ್ ನಿಮಗೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಲಿಂಕ್ ಚೆಕ್ ಮಾಡಿ. ನಾವು ತಗೊಂಡಾಗ 1,50,000 ಆಯ್ತು. ನಿಮ್ಮ ಅಕ್ಕನ ಫೋನು 75,000 ಕೊಟ್ಬಿಡೆ. ಅವನ್ ಫೋನ್ 20,000. ಹಂಗೆ 55,000 ಪಪ್ಪಾಯ ತಿನ್ಕೊ ಬಂದೇನೋ ಬಾಕ್ಸ್ ಹಾಕಿದ್ನಲ್ಲ, ಯಾಕೆ? ನನ್ ಗೊತ್ತಿಲ್ವ ಇವನ್ ಎಂತ ನನ್ ಮಗ ಅಂತ. ಫ್ರೂಟ್ಸ್ ಎಲ್ಲ ತಿನ್ನಕ್ಕಾಗಲ್ಲ ಅವನ್ಗೆ. ಈಗ ಟೈಮ್ ಬಂದು 6:51 ಆಗಿದೆ. ಹೇಳ್ರಿ ಅಂದಾಜು ಇಲ್ಲಿ ಹೋಯ್ತಾ ಇರೋ ಲಾರಿ ಬೆಲೆ ಎಷ್ಟು ಗೊತ್ತಾ ನಿಂಗೆ? ಗೊತ್ತಿಲ್ಲ. 10 ವೀಲಿದು ಅಂದಾಜು ಹೇಳು ನೀನು, ಅಪ್ರಾಕ್ಸಿಮೇಟ್ ಎಷ್ಟು ಅಂತ? ಅಪ್ರಾಕ್ಸಿಮೇಟ್ ಭಾರತ್ ಬೆನ್ಸ್ ಕಂಪ್ನಿದು 40 ಲಕ್ಷ 51 ಲಕ್ಷ ಹತ್ರ ಇದೀನಿ. ಹತ್ರ ಇದೆಯಾ? ಅದಕ್ಕೆ ಇವತ್ತು ನಾನು ಜೀವ ಓದೋ ಜಿಲ್ಲೆ ಹೊಸದು ನೀ ತಗೊಂಡು 6 ತಿಂಗಳಾಗಿತ್ತು. ಎಷ್ಟಿದು ಆನ್ ರೋಡ್ ಅಂತ ಕೇಳ್ತು. 51 lakhs ಅಂದ. ಅಲೋ ಜೀವ ಫ್ರೆಂಡ್ಸ್, ಈಗ ನಾವು ಮೂವಿಗೆ ಹೋಗ್ತಾ ಇದೀವಿ, ಅಯೋಗ್ಯ 2. ಸೊ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ಎಲ್ರು ಹೋಗ್ತಾ ಇದೀವಿ. ಅಯ್ಯೋ ಬಿಡ್ತಾ ಇಲ್ಲ ಗೈಸ್ ಇವನು. ಇಂಡಿಪೆಂಡೆನ್ಸ್ ಡೇ ಅನ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಅದು ವ್ಲಾಗ್ ಅಲ್ಲಿ ಹಾಕಿದೀನಿ ನಾನು ಆಲ್ರೆಡಿ. ಆಲ್ರೆಡಿ ತೋರ್ಸಿದೀವಿ. ಎಲ್ಲಿ ತಗೊಂಡ್ ಬಂದಿದ್ದು ನಾವು ನಮ್ಮ ಹತ್ತರ್ಗಂಗೋಸ್ಕರ, ಏನು ಮಿಲಿಟರಿ ಡ್ರೆಸ್ ಎಲ್ಲಾನು ತೋರ್ಸಿದೀವಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿರ್ಲಿಲ್ಲ. ಇನ್ ಮೂವಿಗೆ ಹೋದ್ರೆ ನಂಗೆ ಹೊಟ್ಟೆ ಹಸುವಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಪಾಪ್ಕಾರ್ನ್ ಅದೆಲ್ಲ ತಿನ್ನಕ್ ನಾವಿದ್ ಬಿಡೋದಿಲ್ಲ. ಈಗ್ಲೇ ಮನೇಲಿ ಸ್ಟ್ರಿಕ್ಟ್ ಆಗಿ ಹೇಳ್ಕೊಂಡ್ ಕರ್ಕೊಂಡ್ ಹೋಗ್ತವ್ರೆ, ಅಲ್ಲಿ ಏನು ಕೇಳಂಗಿಲ್ಲ ಅಂತ ನನ್ಗೆ ನನ್ ಮಗನ್ಗೆ ಇಬ್ರಿಗೂನು. ಸೊ ನಾನು ಅದಕ್ಕೆ ಇಲ್ಲೇ ಹೋಗ್ತಾ ಪುಳಿಯೋಗರೆ ತಿನ್ಕೊಂಡು ಹೋಗ್ಬಿಡೋಣ ಅಂತ. ನಂಗೆ ಸಖತ್ ಇಷ್ಟ. ಹೌದಾ? ಅಲ್ಲೇನು ಕೊಡ್ಸಲ್ಲ, ಈಗ್ಲೇ ಹೇಳೈತೆ ಪಪ್ಪ, ಅಲ್ಲೇನು ಕೊಡ್ಸಲ್ಲ ಮಗನೇ. ನೋಡು ಇದನ್ನೇ ನೀನು ತಿನ್ಕೊಬಿಡು ಸ್ವಲ್ಪ. ಮೊದ್ಲೇ ಡ್ಯಾನ್ಸ್ ಬೇರೆ ಐತೆ ನಿಂಗೆ ಇಂಡಿಪೆಂಡೆನ್ಸ್ ಡೇಗೆ. ಡ್ಯಾನ್ಸ್ ಸೇರಿದ್ಯಾ?
ಹಾ ಡ್ರೆಸ್ ಎಲ್ಲ ತಗೊಂಡಿದ್ಯಾ ಅಷ್ಟೊಂದು ಖರ್ಚು ಮಾಡ್ಕೊಂಡು? ನಾನು ಅವತ್ತು ಹಾಕೊಡ್ತೀನಿ, ಬರ್ತೀನಿ ನಾನೇ ಸ್ಕೂಲ್ಗೆ. ಹಾಗೆ ನಾವೆಲ್ಲರೂ ಈಗ ಬಂದ್ವಿ ಮಾಲ್ ಹತ್ರ. ಸೊ ಶಿವು ಆಲ್ರೆಡಿ, ಶಿವು, ಅಮ್ಮ, ಚಿಂಟು, ರಕ್ಷಿತಾ, ಆರ್ಯ ಇವರಿಷ್ಟು ಜನ ಒಂದು ಕಾರಲ್ಲಿ ಬಂದರು. ಅವ್ರು ಆಲ್ರೆಡಿ ಬಂದು ಟಿಕೆಟ್ ಎಲ್ಲ ತೊಗೊಳ್ತಾ ಇದ್ರು. ನಾವೀಗ ಬಂದು ನಮ್ಮ ಅಕ್ಕ ಬಾವನ್ನು ಆನ್ ದಿ ವೇ ಪಿಕ್ ಮಾಡಿಕೊಂಡು ಬಂದ್ವಿ. ಸೊ ಅವರು ಕೂಡ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ. ಈಗ ಹೋಗಬೇಕು. ತುಂಬ ಏನು ಫುಲ್ ಖುಷಿ ಏನಂತ ಅಂದರೆ ನಮ್ಮ ಜೀವಿತಕ್ಕೆ ಎಲ್ಲರೂ ಒಟ್ಟಿಗೆ ಎಲ್ಲೇ ಹೋದ್ರೂ ಈ ಥರ ಎಲ್ಲರೂ ಒಟ್ಟಿಗೆ ಹೋಗಬೇಕು, ಅದು ಅವ್ನಿಗೆ ತುಂಬ ಖುಷಿಯಾಗುವಂಥ ವಿಷಯ. ಸೊ ನಮಗೇನು ತುಂಬ ಬರಬೇಕು ಅಂತೆಲ್ಲ ಏನು ಅನ್ನಿಸ್ತಾ ಇರಲಿಲ್ಲ, ಬಟ್ ಅವನಿಗೋಸ್ಕರ ಅಂತಲೇ ಬಂದಿದ್ದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮೂವಿ ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಬಂದಾದಮೇಲೆ ಇನ್ನೇನು ಮೂವಿ ಸ್ಟಾರ್ಟ್ ಆಗ್ತಾಯಿತ್ತು ಆ್ಯಂಡ್ ಮೂವಿ ನೋಡಿದ್ವಿ. ಮಧ್ಯದಲ್ಲಿ ಬ್ರೇಕ್ ಟೈಮಲ್ಲಿ ಎಲ್ಲ ಈ ಥರ ಏನೋ ರೇಗಿಸ್ಕೊಂಡು ಮಾತಾಡ್ತಾ ಇದ್ವಿ. ಅದರಲ್ಲಿ ಒಂದಷ್ಟು ಕಾಮಿಡಿ ಇತ್ತು, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಥರ ಏನೂ ಅನ್ನಿಸ್ಲಿಲ್ಲ ನನಗೆ. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ನಾವು ಒಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಹೋಗಿದ್ದು ಅದಂತೂ ಒಂದು ಖುಷಿ ಕೊಡ್ತು. ಫ್ರೆಂಡ್ಸ್, ನಿನ್ನೆ ನಾವು ಮೂವಿಯಿಂದ ಬಂದು ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸೊ ಈಗ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೊಂದು ಕ್ಯಾಂಪೇನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಹಾಗಾಗಿ ಇದೊಂದು ಗಿಫ್ಟ್ ಹ್ಯಾಂಪರ್ನ ಕಳಿಸಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಚಿಂಟು ಓಪನ್ ಮಾಡು. ಏನೇನೋ ಪ್ರಾಡಕ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇಷ್ಟು ಓನ್ ಪ್ರಾಡಕ್ಟ್ಸ್ ಇದೆ. ಸೊ ಏನೇನು ಕೊಟ್ಟವ್ರೆ ತೆಗಿ ನೋಡೋಣ. ಒಂದು ಮಾಮಾ ಅರ್ಥದ ಫೇಶಿಯಲ್ ಕಿಟ್ ಕೊಟ್ಟಿದ್ದಾರೆ. ಅಪ್ಟನ್ ಫೇಶಿಯಲ್ ಕಿಟ್ ಏನೇನು ಬರುತ್ತೆ ಇದರಲ್ಲಿ? ಎಷ್ಟೊಂದು ಇರುತ್ತೆ ಇಲ್ಲಿ. ಲೈಕ್ ಫಸ್ಟ್ ಇಂದ ಲಾಸ್ಟ್ ವರ್ಗು ಸ್ಟೆಪ್ಸ್ ಗಳು ಫಾಲೋ ಮಾಡೋದು ಅವರೇ ಕೊಟ್ಟಿರ್ತಾರೆ. ಫಸ್ಟ್ ಏನ್ ಹಾಕೊಬೇಕು, ಆಮೇಲೆ ಅಂದ್ರೆ ಒಂದು ಫೇಶಿಯಲ್ ಮಾಡಿಸಿದಾಗ ಹಿಂಗೆ ಒಂದಾದ್ಮೇಲೆ ಒಂದು ಹಾಕೊಂತೀವಿ, ಆ ತರ ಆ ತರ ಫಾರ್ ಗ್ಲೋಯಿಂಗ್ ಬೇಸ್ ಇಂದ ಲಾಸ್ಟ್ ವರ್ಗು. ಸೊ ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ. ಈಗ ನಾವು ಒಂದು ಫೇಶಿಯಲ್ ಮಾಡ್ಸಕ್ ಹೋದ್ರೆ ಹೆಂಗೆ ಫಸ್ಟ್ ಕ್ಲೆನ್ಸಿಂಗು, ಸ್ಕ್ರಬ್ಬಿಂಗು ಅವರೇ ಕೊಟ್ಟಿರ್ತಾರೆ. ಫಸ್ಟ್ ನೋಡು, ಫಸ್ಟ್ ಯುಬಿ ಟ್ಯಾನ್ ಕ್ಲೆನ್ಸ್ ಮಾಡ್ಬೇಕಂತೆ. ಆಮೇಲೆ ಫೇಸ್ ನ ಫೇಸ್ ಸ್ಕ್ರಬ್ಬರ್ ಕೊಟ್ಟವ್ರೆ. ಮತ್ತೆ ಸೂತಿಂಗ್ ಜೆಲ್ ಕೊಟ್ಟಿರ್ತಾರೆ. ಮತ್ತೆ ಮಸಾಜ್ ಕ್ರೀಮ್, ಆಮೇಲೆ ಫೇಸ್ ಮಾಸ್ಕ್, ಆಮೇಲೆ ಗ್ಲೋ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೇ. ಸೊ ಇದು ಫುಲ್ ಒಂದು ಕಿಟ್, ಒಂದು ಫೇಶಿಯಲ್ ಕಿಟ್. ಫೇಶಿಯಲ್ ಮಾಡಿಸ್ಕೊಳಕ್ ಹೋದಾಗ ಹೆಂಗ ಅವ್ರು ಒಂದಾದ್ಮೇಲೆ ಒಂದು ಕ್ರೀಮ್ ಹಾಕಿ ಮಾಡ್ತಾರಲ್ಲ, ಈ ತರ ಮಾಮಾ ಅರ್ಥದ ಒಂದು ಕಿಟ್ ಕೊಟ್ಟವ್ರೆ. ನಿವ್ಯಾ ಸೋಪ್ ಕೊಟ್ಟಿದ್ದಾರೆ. 4 ಐತಾ? ನಿವ್ಯಾ ಕ್ರೀಮ್ ಸಾಫ್ಟ್ ಫಾರ್ ಮಾಯಿಶ್ಚರೈಸ್ಡ್ ಅಂಡ್ ಫ್ರೆಶ್ ಸ್ಕಿನ್. ಇದೊಂದು 4 ಸೋಪ್ ಕೊಟ್ಟವ್ರೆ. ಪ್ಯಾಕ್ ಆಫ್ ಚಿಕ್ಕಪ್ಪಂಗೆ 4 ಇದು. ಏನಿದು? ಗಂಡಸ್ರದ್ ಕೊಟ್ಟವ್ರೆ ಬಪ್ಪ. 2 ಕೊಟ್ಟವ್ರೆ. ದ ಮ್ಯಾನ್ ಕಂಪನಿ ಬ್ಲ್ಯಾಕ್ ಪರ್ಫ್ಯೂಮ್ ಕೊಟ್ಟವ್ರೆ ನಿಮ್ಗೆ 2. ಒಂದು ಪಾಕೆಟ್ ಪರ್ಫ್ಯೂಮ್, ಇನ್ನೊಂದು ಮನೇಲಿ ಇಟ್ಕೊಳ್ಳೋ ಪರ್ಫ್ಯೂಮ್. ಫ್ರಾಗ್ರೆನ್ಸ್ ಚೆನ್ನಾಗೈತೆ. ಹಿಂಗ್ ಸಕ್ಕದಾಗಿ ಹಾಕೊಂಡ್ ಹೋಗ್ತಾ ಇರ್ಬೋದು. ಫ್ಲಮ್ ಕಂಪ್ನಿ ತುಂಬಾ ಚೆನ್ನಾಗೈತೆ ಇದು. ಸ್ಮೆಲ್ಲು ಚಾಕ್ಲೇಟ್ ಸ್ಮೆಲ್ಲು, ಬಾಡಿ ವೆನಿಲಾ ವೈಬ್ಸ್. ಸಕ್ಕದಾಗೈತೆ ಚಾಕ್ಲೇಟ್ ಸ್ಮೆಲ್. ಬಾಡಿ ಮಿಸ್ಟ್ ಚೆನ್ನಾಗೈತೆ ಇದು. ಸಕ್ಕದಾಗೈತೆ. ಇದು ಮೇಕಪ್ ರಿಮೂವರ್ ಅನ್ಸುತ್ತೆ, ಗಾರ್ನಿಯರ್ದು. ಏನಿದು? ಏನಕ್ಕೆ ಅಂತಾನೆ ಇದು? ಸ್ಕಿನ್ ನ್ಯಾಚುರಲ್ಸ್. ನೋಡುವುದು ಏನೋ ನೋಡ್ಕೊಳ್ಳೋದ ಬಿಡು. ಆಮೇಲೆ ಏನಕ್ಕೆ ಅಂತ ಮೇಕಪ್ ರಿಮೂವರ್. ಅದು ಯಾವ್ದಾವ್ದೋ ಭಾಷೆ ಐತಲ್ಲ, ತಮಿಳು, ಚೈನೀಸ್, ಅದು ಯಾವ ಭಾಷೆ ಅನ್ನೋದು ಗೊತ್ತೈತಿಲ್ಲ. ತಮಿಳಲ್ಲ, ಚೈನೀಸ್ ಭಾಷೆ. ನೆಕ್ಸ್ಟ್ ಇದು ಲ್ಯಾಕ್ಮಿ ಕಂಪನಿಯಿಂದ. ನೋಡಕ್ಕೆ ಚೆನ್ನಾಗೈತೆ ಹೇಳು. ಕಲರ್ ಎಷ್ಟು ಚೆನ್ನಾಗೈತೆ. ಲ್ಯಾಕ್ಮಿ ಬ್ಲಶ್ ಅಂಡ್ ಗ್ಲೋ ಸ್ಟ್ರಾಬೆರಿ ವಿಟಮಿನ್ ಸಿ ಜೆಲ್ಲಿ ಫೇಸ್ ವಾಶ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಮೇಲೆ ಇದೇನೆ ಪರ್ಪಲ್ ಕಲರ್ ಐತೆ. ಇದು ಮಾಯಿಶ್ಚರೈಸರ್, ಆಯಿಲ್ ಫ್ರೀ ಮಾಯಿಶ್ಚರೈಸರ್. ತೆಗಿ ಬೇಗ, ನಂಗೆ ಕೆಲ್ಸಗಳೈತೆ. ಇಷ್ಟೊಂದು ಕೊಟ್ಟವ್ರೆ. ಡರ್ಮಕೋ ಅದು ಕಂಪನಿ ಚೆನ್ನಾಗಿದೆ. ಫೇಸ್ ವಾಶ್. ಮತ್ತೆ ಇದು ಕಂಡೀಷನರ್ ಕೊಟ್ಟವ್ರೆ. ವಾವ್, ನಿಜ ಕಂಡೀಷನರ್ ಯೂಸ್ ಮಾಡಿದ್ರೆ ಕೂದಲು ಎಷ್ಟು ಸಿಲ್ಕಿ ಆಗುತ್ತೆ ಅಂದ್ರೆ, ಹೇರ್ ಫಾಲ್ ಅರೆಸ್ಟ್ ಕಂಡೀಷನರ್. ಆಮೇಲೆ ಇದು ಕುಂಕುಮಾದಿ ಸೋಪ್ ಕೊಟ್ಟವ್ರೆ, ಕೋಜಿಕ್ ಆಸಿಡ್. ಆಮೇಲೆ ಇದು ಸನ್ಸ್ಕ್ರೀನ್ ಗಾರ್ನಿಯರ್ದು. ಇದೇನೋ ಗೊತ್ತಾಗ್ಲಿಲ್ಲ ನನ್ಗೆ. ಇನ್ನೊಂದು ಹೇರ್ ಮತ್ತೆ ಬಾಡಿಗೆ ಹಾಕದಂತೆ, ಬಾಡಿ ವಾಶ್ ಅಂತ. ಹೇರ್ ಅಂಡ್ ಬಾಡಿ ವಾಶ್. ಇದು ಇನ್ನೊಂದು ಇಷ್ಟೊಂದು ಪ್ರಾಡಕ್ಟ್. ಇದು ಒಂದು ತರ ಸನ್ಸ್ಕ್ರೀನ್ ತರನೇ, ಆಯಿಲ್ ಕಂಟೈನರ್ ಕ್ರೀಮ್ ತರ. 50+ ಸನ್ ಪ್ರೊಟೆಕ್ಷನ್. ಆಮೇಲೆ ಇದೊಂದು ಆಂಟಿ ಹೇರ್ ಫಾಲ್ ಶಾಂಪೂ. ಆಮೇಲೆ ಇದು ನಾರ್ಮಲ್ ಅಲೋವೆರಾ ಜೆಲ್, ಪ್ಯೂರ್ ಜೆಲ್. ವಾವ್. ಅಂದ್ರೆ ಈಗ
ನಾವು ಮನೇಲಿ ಫೇಸ್ ವಾಶ್ ಮನೇಲೆ ಹೋಮ್ ಮೇಡ್ ಫೇಸ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ಅದಕ್ಕೆಲ್ಲ ಒಂದ್ ಸ್ಪೂನ್ ಹಾಕೋಬೋದಲ್ಲ. ನೋಡಿ ಗಾಯ್ಸ್ ಎಷ್ಟು ಪ್ರಾಡಕ್ಟ್ಸ್ ಬಂದಿದೆ ಅಂತ. ಫೇಸ್ ವಾಶ್, ಬ್ರೈಟ್ ಅಂಡ್ ಶೈನ್ ಫೇಸ್ ವಾಶ್, ಸನ್ಸ್ಕ್ರೀನ್, ಅಗೇನ್ ಸನ್ಸ್ಕ್ರೀನ್, ಅಷ್ಟೇ ಖಾಲಿ. ಸೊ ಇಷ್ಟು ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. 5000 ಬರ್ತಿರೋ ಅಂತ ಪ್ರಾಡಕ್ಟ್. ಇಟ್ಸ್ ಫ್ರಮ್ ಫ್ಲಿಪ್ಕಾರ್ಟ್. ಇದು ನಮ್ದು ಗಂಡಸ್ರು ಅಯ್ಯೋ ಇಟ್ಕೊಳ್ರಿ ಆಯ್ತು. ನಾನು ಡೈನಿಂಗ್ ಟೇಬಲ್ ಟೂರ್ ಮಾಡ್ತೀನಿ ಫ್ರೆಂಡ್ಸ್. ಡೈನಿಂಗ್ ಟೇಬಲ್ ಟೂರ್, ಡ್ರೆಸ್ಸಿಂಗ್ ಟೇಬಲ್ ಟೂರ್. ಡ್ರೆಸ್ಸಿಂಗ್ ಟೇಬಲ್ ಅನ್ನಕ್ಕೆ ಡೈನಿಂಗ್ ಟೇಬಲ್. ನಾನು ಡೈನಿಂಗ್ ಟೇಬಲ್ ಅಲ್ಲಿ ಬರೀ ಬಟ್ಟೆಗಳೇ ಇರುತ್ತೆ ಟೂರ್ ಮಾಡಿದ್ರೆ. ಇಲ್ಲ, ಡ್ರೆಸ್ಸಿಂಗ್ ಟೇಬಲ್ ಟೂರ್ ಮಾಡ್ತೀನಿ. ಅದರಲ್ಲಿ ಇದ್ರ ಜೊತೆಗೆ ನನ್ನ ಹತ್ರ ಇನ್ನೂ ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಅಂದ್ರೆ ನಾನು ಅದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಾನು ಡ್ರೆಸ್ಸಿಂಗ್ ಟೇಬಲ್ ಟೂರ್ ಮಾಡ್ತೀನಿ. ಎಲ್ಲಿ ಕೆಲ್ಸ ಆಗೈತೆ, ಇನ್ನೂ ಇದೆ. ಹಾಗೆ ನಾನು ಅಡುಗೆ ಮಾಡ್ಬೇಡ ಅಂತ ಹಸಿ ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಮಸಾಲೆ ಸಾಂಬಾರು ಮಾಡ್ತಾ ಇದ್ದೀನಿ. ಈಗ ಎಣ್ಣೆಗೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ. ಸೊ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಹುಳಿ ಬಿಟ್ಟು ಕೂಡ ಅವರೆಕಾಳು ಸಾಂಬಾರು ಮಾಡ್ತಾರೆ, ಅದು ಬೇರೆ ಥರ. ಆ್ಯಂಡ್ ನಾನಿವತ್ತು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ನನಗೆ ಹಸಿ ಅವರೆಕಾಳು, ಹಸಿ ತಡ್ನಿಕಾಳು ಇದೆಲ್ಲ ನಂಗೆ ತುಂಬ ಇಷ್ಟ. ಹಸಿ ಕಾಳು ಸಾಂಬಾರಲ್ಲಿ ಮಾಡುವಂಥ ಸಾಂಬಾರುಗಳೆಲ್ಲ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಆ್ಯಂಡ್ ಅದಕ್ಕೋಸ್ಕರನೇ ಮಾರ್ಕೆಟಿಗೆ ಹೋದಾಗ ಅವರೆಕಾಳು ಶೀತ ಆಗುತ್ತೆ ಅಂತ ಅಂತಾರೆ. ಬಟ್ ನನಗೆ ತುಂಬಾ ಇಷ್ಟ ಆಗೋದ್ರಿಂದ ಹಸಿ ಅವರೆಕಾಯಿ ತೊಗೊಂಡು ಬಂದುಬಿಟ್ಟು ಈಗ ನಾನು ಅದು ಸ್ವಲ್ಪ ಸೀಸನಲ್ಲಿ ಸಿಗಬೇಕಾದ್ರೆ ಅವರೆಕಾಳು ಬಾತು, ಅವರೆಕಾಳು ಗೊಜ್ಜು, ಈ ಒಚ್ಚಲಿಗೆ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡಿದಾಗ ಅದಕ್ಕೆ ಅವರೆಕಾಳು ಗೊಜ್ಜು ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ. ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕಿ ಅದು ತುಂಬ ಚೆನ್ನಾಗಿರುತ್ತೆ. ಈಗ ಕಾಯಿ ಖಾರ ಕೂಡ ಹಾಕಿದ್ದೀನಿ. ಸಾರು ಕುದಿ ಬರಬೇಕು. ಆ್ಯಂಡ್ ಇದು ಕುದಿ ಬಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಸಾರು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.